ಸರ್ ಈಗ ಸಂಘ ಶಾಖೆಗಳಿಗೆ ನೀವು ನಿರ್ಬಂಧ ಹೇರಿರೋದು ಈಗ ನೀವೆಲ್ಲ ಮಾಡ್ತೀರಾ ಸರ್ ಮುಂದಿನ ಕ್ರಮ ಏನು ಸರ್ ಅಂದ್ರೆ ಈಗ ಸಾವಿರಾರು ಶಾಖೆಗಳಿದಾವೆ ಶಿವಮೊಗ್ಗದಲ್ಲೂ ಶಾಖೆಗಳಿದಾವೆ ನಿರ್ಬಂಧ ಮಾಡಕ್ ಆಗೋದೇ ಇಲ್ಲ ರೀ. ಈಗ ಇಂದ ಸರ್ಕಾರಿ ಶಾಲೆಯಲ್ಲಿ ಈಗ ಮಾಡಕ್ ಆಗಲ್ಲ ಅಂತ ಅಂದ್ರೆ ಅವ್ರು ನಿರ್ಬಂಧ ಹೇರ್ತಾ ಇರೋದು ಈಗ ಎಲ್ಲಿ ಮುಂದಿನ ಕ್ರಮ ಏನು? ಸರ್ಕಾರಿ ಶಾಲೆಗಳನ್ನ ಅವ್ರು ನಿರ್ಬಂಧ ಮಾಡಿಲ್ಲ, ಸಂಘ ಶಾಖೆ ಮಾಡಬೇಡಿ ಅಂತ ಹೇಳಿದ್ದಾರೆ, ಅನುಮತಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಇಷ್ಟು ವರ್ಷ ಹೇಗೆ ನಡ್ಕೊಂಡ್ ಬಂದಿದ್ದು ಸುಮ್ಮನೆ ಹೇಳ್ತೀನಿ ನಾನು ನಿಮಗೆ. ಮೊನ್ನೆ ಗಾಡಿಕೋ ಬದಲು ಶಾಖೆ ಮಾಡಬೇಕು ಅಂತ ತೀರ್ಮಾನ ಮಾಡೋದು. ಅಲ್ಲಿನ ಸರ್ಕಾರಿ ಶಾಲೆ ಅಧಿಕಾರಿ ಜೊತೆ ಮಾತಾಡೋದು, ಅವಕಾಶ ಮಾಡಿಕೊಡ್ಬೇಕು ಅಂತ ಮಾಡಿಕೊಟ್ಟಿದ್ದಾರೆ. ನಾವು ಇವತ್ತಲ್ಲ, ನಾವು ಸಂಘ ರೀತಿ ನೀತಿಗಳನ್ನ ಅನುಸರಿಸುವಷ್ಟು ಕಾಂಗ್ರೆಸ್ ಅನುಸರಿಸಿಲ್ಲ ಇಲ್ಲಿವರೆಗೂ. ಸಂಘಕ್ಕೆಲ್ಲ ಸಂಗತಿ ಗೊತ್ತಿದೆ. ಈಗ ಒಂದು ವಾಸ್ತುಶಾಲೆ ಒಳಗಡೆ ಕಾರ್ಯಕ್ರಮ ಮಾಡೋಕೆ ಒಂದು ನಿರ್ಣಯ ಮಾಡಿದ್ರೆ ವಾಸ್ತುಶಾಲೆ ರಿಕ್ವೆಸ್ಟ್ ಮಾಡಲೇಬೇಕು ನಾವು. ನೀವು ಆದೇಶ ಮಾಡಬೇಕು ಅದಕ್ಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹಾಗಾಗಿ ಅಲ್ಲ, ನಾವು ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಈ ಥರದ ನೂರಾರು ಶಾಲೆಗಳಿದೆ, ಪ್ರೈವೇಟ್ ಶಾಲೆಗಳು, ನೂರಾರು ಜಾಗಗಳಿದೆ. ನಾವು ಯಾವುದನ್ನು ಸಂಘಕ್ಕೆ ಬರ್ಕೊಡಿ ಅಂತ ಕೇಳಿಲ್ಲ. ವಕ್ಫಿಗೆ ಬರ್ಕೊಟ್ಟಿದ್ದೀರಲ್ಲ, ಆ ರೀತಿ ಬರ್ಕೊಡಿ ಅಂತ ನಾವು ಯಾವುದನ್ನು ಕೇಳಿಲ್ಲ, ಕೇಳೋದೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸಂಘದ ಕಾರ್ಯ 1 ಗಂಟೆ ಸಾರ್ವಜನಿಕ ಜಾಗದಲ್ಲೇ ನಡೆಯುತ್ತೆ. ನೀನು ನಮಾಜ್ ಮಾಡ್ಬೋದು, ಸಂಘ ಶಾಖೆ ಮಾಡಂಗಿಲ್ವಾ? ಸರ್ಕಾರಿ ಜಾಗಗಳಲ್ಲಿ ನೀವು ನಮಾಜ್ ಮಾಡ್ಬೋದಲ್ಲದಾದ್ರೆ ನಾವು ಸಂಘ ಶಾಖೆ ಮಾಡಬಾರ್ದಾ? ಇದೆಲ್ಲ ಕಾಂಗ್ರೆಸ್ಸಿನ ದುರ್ನೀತಿ, ದುರಾಡಳಿತ, ದುರ್ನಡತೆ ಇದೆಯಲ್ಲ, ಇದು ಹಿಂದೂ ಸಮಾಜ ಸಹಿಸೋದಿಲ್ಲ ಯಾವುದೇ ಕಾರಣಕ್ಕೂ. ನೀವೇನು ಕಾನೂನು ಮಾಡಿ, ಅದಕ್ಕೆ ಹೇಳಿದೆ ನಾನು ಅವಾಗಲೇ, ಒಂದು ತಾಕತ್ತು ಬೇಕು ಅದಕ್ಕೆ ಅಂತ. ಅದಿಲ್ಲ. ಬಿಜೆಪಿ ಆಫರ್ ಕೊಟ್ಟಿತ್ತಂತೆ ಸರ್, ಬಿಜೆಪಿ ಸೇರ್ಪಡೆ ಆಗಿ ಅಂತ ಹೇಳಿ ನಿನ್ನೆ ಅವ್ರು ಹೇಳಿದ್ದಾರೆ. ನನಗೆ ಹಿಂದೆನೆ ಬಿಜೆಪಿ ಆಫರ್ ಕೊಟ್ಟಿತ್ತು, ಗೊತ್ತಿಲ್ಲ. DCM ಆಗ್ತಿರೋ ಜೈಲಿಗೆ ನಮ್ಮ ತನಕ ನಮಗೇನು ಗೊತ್ತಿಲ್ಲ. ಅದು ಇಷ್ಟ ಆದ್ಮೇಲೆ ಅವೆಲ್ಲ ನೋಡ್ರಿ, ಅದು ಹೇಳ್ತಾ ಹೋದರೆ ಸಾವಿರ ಸಂಗತಿ ಹೇಳ್ಬೋದು. ಆ ಥರ ಇಲ್ಲ. ಆ ಥರ ನಮ್ಮ ಹಿರಿಯರು ಹಂಗೆ ಹೇಳಿದ್ದನ್ನು ಯಾವ ರೀತಿ ಹೇಳಿದ್ದಾರೆ ನಮಗೇನು ಗೊತ್ತಿಲ್ಲ, ಹೇಳಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಏನಾದ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ ಸ್ಪಷ್ಟ ಮಾಡಬೇಕು. DK ಮತ್ತೊಂದು ಸರಿ ಎಲ್ಲಿ ಏನು ಡಾಕ್ಯುಮೆಂಟೇಶನ್ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದಮೇಲೆ ಭಗವಂತನ ಇಚ್ಛೆ ಏನಿದೆ ನಮಗೇನು ಗೊತ್ತಿದೆ. ನಮ್ಮ ಕೈಲೂ ಇಲ್ಲ, ನಮ್ಮ ಕೈಲೂ ಇಲ್ಲ. ಸೊ ಹಾಗಾಗಿ ಸಂಘ ಶಾಖೆಗಳು ಡಿವೈಡ್ ಆಗಿ ಆಗ್ತಿತ್ತು, ಎಲ್ಲೆಲ್ಲೋ ಒಂದೊಂದ್ ಕಡೆ ಆಗ್ತಿತ್ತು. ಒಂದೇ ಕಡೆ ಸೇರ್ಸೋ ಕೆಲಸ ಗೌರ್ಮೆಂಟ್ ಅಲ್ಲ, ಪ್ರತಿ ವಾರ ಸಾಂಘಿಕ ಮಾಡ್ತೇವೆ ನಾವು. ಅದೇ ಅಂದ್ರೆ ಡಿವೈಡ್ ಆಗಿ 10 ಕಡೆ ಇಲ್ಲ ನೋಡಿ, ನಿಮಗೆ ಗೊತ್ತಿಲ್ಲ, ಶಿವಮೊಗ್ಗದಲ್ಲಿ 38 ಕಡೆ ಶಾಖೆ ನಡೆಯುತ್ತೆ. ಈ ಸರಿ 52 ಕಡೆ ನಡೀತಾ ಇರೋಂಥ ಶಾಖೆಗಳನ್ನು ಒಟ್ಟಿಗೆ ಒಂದೇ ಕಡೆ ತಂದು ಏನೋ ಮಾಡ್ತೀವಿ ಅಂತ ನಮ್ದೇನಿಲ್ಲ. ನಮ್ಮದು ಶಾಖಾಶಃ, ನಮ್ಮದು ವಾರ್ಡ್ಗಳಲ್ಲಿ ಅಥವಾ ಬೇರೆ ಬೇರೆ ವಸತಿಗಳಲ್ಲಿ ವಸತಿ ಅಂತ ಕಲ್ಪನೆ ಕೊಟ್ಟಿದೆ. ಅದಕ್ಕೆ ಸಂಘದ ಸಿಸ್ಟಮೇ ಬೇರೆ. ಸೊ ಸಂಘ ತುರ್ತು ಪರಿಸ್ಥಿತಿ ಏನಿದ್ರಲ್ಲ, ಇಂದಿರಾ ಗಾಂಧಿ ಶಾಖೆ ನಡೀಲಿಲ್ಲ ಅವಾಗ. ತುರ್ತು ಪರಿಸ್ಥಿತಿ ಹೇರಿದಾಗ ಶಾಖೆ ಮಾಡಿರೋದು RSS. ತುರ್ತು ಪರಿಸ್ಥಿತಿ ವಿರುದ್ಧ ಸಂಘದ ಹೋರಾಟ ನಡೀತು. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದ್ದೇ ತಪ್ಪು ಅನ್ನೋ ರೀತಿಯೊಳಗಡೆ ಕಾಂಗ್ರೆಸ್ ನಡ್ಕೊಳ್ತಿದೆ. ಇವತ್ತು ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತ ಹೋರಾಟ ಮಾಡಿದೆ. ತುರ್ತು ಪರಿಸ್ಥಿತಿ ಏನಿದ್ರಿ ನೀವು? ಸರ್ವಾಧಿಕಾರಿ ಮನೋಭಾವ ನಿಮ್ಮದು, ಸರ್ವಾಧಿಕಾರಿ ಧೋರಣೆ ವಿರುದ್ಧ ಹೋರಾಟ ಮಾಡಿದ್ವಿ. ಅದಕ್ಕೆ ಇವತ್ತು ನಿಮಗೆ RSS ಬೇಡ. ಯಾಕೆಂದ್ರೆ ಪ್ರಜಾಪ್ರಭುತ್ವ ಸಂವಿಧಾನ ಬೇಕು ಅಂಥೇಳಿ ಸಂಘ ಹೋರಾಟ ಮಾಡಿದ್ರೆ, ಪ್ರಜಾಪ್ರಭುತ್ವ ಉಳಿಯೋಗೋಸ್ಕರ ಹೋರಾಟ ಮಾಡ್ತಾವೆ. ಪ್ರಾಣ ತ್ಯಾಗಗಳನ್ನು ಮಾಡಿದ್ರು ನಿಮಗೆ ಗೊತ್ತಿರಲಿ. ಮೈನ ಮೂಳೆಗಳನ್ನು ಮುಗಿಸ್ಕೊಂಡ್ರು ತುರ್ತು ಪರಿಸ್ಥಿತಿನಲ್ಲಿ ಸಂಘದ ಕಾರ್ಯಕರ್ತರು. ಎಲ್ಲದನ್ನು ಮರೆತು ದೇಶಕ್ಕೋಸ್ಕರ ಕೆಲಸ ಮಾಡ್ತಿರೋಂಥ ಸಂಘ ನಿಮಗೆ ಬೇಡ. ನಿಮಗೆ ಯಾವುದು ಬೇಕೋ, ನಿಮಗೆ ಸಿಟ್ಟೇನೆ ಅಂತ ಹೇಳ. ನಾನು ಸತ್ಯ ಹೇಳ್ತೀನಿ, ನೀವು ಬ್ಯಾನ್ ಮಾಡ್ತಿರೋದು ಉದ್ದೇಶನೇ PFI ಬ್ಯಾನ್ ಮಾಡಿದ್ದೀರಿ, ಅದಕ್ಕೋಸ್ಕರ ನಾನು ಸಂಘ ಬ್ಯಾನ್ ಮಾಡ್ತೀನಪ್ಪ. BJP ಅವರು PFI ಬ್ಯಾನ್ ಮಾಡ್ಬೋದು ಅಂತ ಹೇಳಿದ್ರೆ ನಾನು ಯಾಕೆ ಸಂಘ ಬ್ಯಾನ್ ಮಾಡಬಾರ್ದು? ಈ ಕೆಟ್ಟ ಮಾನಸಿಕತೆ ಇವರು ಅಂತ ನನಗೆ ಅನಿಸಿರೋದು. ಸರ್, ಈ ತರ ಸಂಘದ ವಿಚಾರ ಬಂದಿದ್ದು ಅಂತಂದ್ರೆ ಅಲ್ಲೇನೋ ಆಗ್ತಾ ಇದೆ, ಆದ್ರೂ ಡೈವರ್ಟ್ ಮಾಡಕ್ಕೆ ಏನಾದ್ರು ನಡೀತಾ ಇದೆ ಸರ್? ನೋಡ್ರಿ, ಸಂಘ ದೇಶದ ಪೂರಕ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ನೋಡಿ, ಅವರಿಗಿರೋದು ಒಂದೇ, ಈ ದೇಶ ಸನ್ನಡತೆಯಿಂದ ಹೋಗ್ತಿದೆ, ಆ ಮಾರ್ಗ ಕೊಡುವಂಥ ಅನೇಕ ವ್ಯಕ್ತಿಗಳಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಡಿಸ್ಟರ್ಬ್ ಮಾಡಬೇಕು ಅನ್ನೋದೇ ಇವ್ರ ಹುನ್ನಾರ. ದೇಶ ಕಟ್ಟೋ ಕೆಲಸ ಇದು. ದೇಶ ಕಟ್ಟೋ ಕೆಲಸ ನೀನು ಯಾಕೆ ಮಾಡ್ತೀಯಾ ಅಂತ ಪ್ರಶ್ನೆ ಕೇಳುವಂಥ ಸ್ಥಿತಿ ಇದು. ದೇಶ ಕಟ್ಟೋ ಕೆಲಸ ಸಂಘ ಮಾಡೇ ಮಾಡುತ್ತೆ. ದೇಶ ಕಟ್ಟುವಂಥ ಸ್ವಯಂ ಸೇವಕ ಪ್ರಧಾನಮಂತ್ರಿ ಆಗಿದ್ದಾರೆ,
ಮುಂದೆ ಮುಖ್ಯಮಂತ್ರಿ ಬಹಳಷ್ಟು ಜನ ಆಗಿದ್ದಾರೆ, ಈಗಲೂ ಬಹಳಷ್ಟು ಜನ ಸ್ವಯಂ ಸೇವಕರು ಮುಖ್ಯಮಂತ್ರಿಗಳಾಗಿದ್ದಾರೆ, ರಾಷ್ಟ್ರಪತಿಗಳಾಗಿದ್ದಾರೆ, ರಾಜ್ಯಪಾಲರುಗಳಾಗಿದ್ದಾರೆ. ಇದು ನಿರಂತರ ನಿಲ್ಸಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕೈಯಲ್ಲಿ, ಕಾಂಗ್ರೆಸ್ನ ಕೈಯಲ್ಲಿ. ಡಿಸೆಂಬರ್ ಕ್ರಾಂತಿಯನ್ನು ನಡೀತಾ ಇದೆ, ಅದನ್ನ ಮುಚ್ಚಾಕೋದಕ್ಕೆ ಈ ಥರ ಮಾಡ್ತೀರಾ? ನೋಡಿ, ಡೆವಲಪ್ಮೆಂಟನ್ನ ಮಾಡಿಲ್ಲ ಅಂತೇಳಿ ನಾವೆಲ್ಲ ಮುಗಿಬಿದ್ದಿದ್ವಿ. ಡೆವಲಪ್ಮೆಂಟ್ ಮಾಡಿಲ್ಲ ಅನ್ನೋ ಸಂದರ್ಭದೊಳಗಡೆ ನೀವು ಅದನ್ನು ದಿಕ್ತಪ್ಸೋಕ್ಕೋಸ್ಕರ, ಯಾಕೆಂದರೆ ಸತ್ಯ ಸಂಗತಿ, ಗುಂಡಿ ಮುಚ್ಚಿಲ್ಲ ಅಂತ ಹೇಳಿದ್ರಿ, ಗುಂಡಿ ಮುಚ್ಚ್ರಿ ಅಂತ ಹೇಳಿದ್ವಿ. ಸೊ ಇವೆಲ್ಲ ಸಂಗತಿಗಳನ್ನು ಎಲ್ಲೋ ಒಂದು ಕಡೆಗೆ ವ್ಯತ್ಯಾಸವಾಗಿ ನಡ್ಕೊಂಡಂಥ ಪರಿಣಾಮ, ಅದನ್ನು ಮುಚ್ಚಾಕೋಕ್ಕೋಸ್ಕರ ಸಂಘದ ಮೇಲೆ ಒಂದು ದೊಡ್ಡದಾದಂಥ ಒಂದು ಕೊಡಲಿಪೇಟೆ ಕೊಡುವಂಥ ಕೆಲಸ ಮಾಡೋಕ್ಕೆ ಹೊರಟಿದ್ರಿ. ಈ ಥರದ 10 ಕೊಡಲಿಪೇಟೆಗಳನ್ನು ಈ ಹಿಂದೆನೇ ಸಂಘ ಅನುಭವಿಸಿದೆ, ಈಗಲೂ ಅನುಭವಿಸೋಕ್ಕೆ ಸಿದ್ಧ ಇದೆ, ಮುಂದೆ ಅನುಭವಿಸುತ್ತೆ. ಆದರೆ ಸಂಘವನ್ನು ನಿರ್ನಾಮ ಮಾಡೋಕ್ಕೆ ನಿಮ್ಮ ಯಾವನ ಕೈಯಲ್ಲೂ ಆಗಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.